ಈ ಒಂದು ಅರ್ಥಪೂರ್ಣ ಪವಿತ್ರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಉದ್ಘಾಟಕರಾಗಿ ಬಂದಿರುವಂಥ TAPCMS ಅಧ್ಯಕ್ಷರು ನನ್ನ ಆತ್ಮೀಯರು ಆದಂಥ ಆಲ್ರೆಡ್ಡಿ ಅವರೇ, ಬಿಡ್ಗ್ಯಾನಹಳ್ಳಿ SFCS ನಿರ್ದೇಶಕರು ಆತ್ಮೀಯರು ಆದಂಥ ರಾಮಸ್ವಾಮಣ್ಣವರೇ, ಹಿರಿಯರಾದ ನಾರಾಯಣಪ್ಪಣ್ಣವರೇ, ದೊಡ್ಡಮಳ್ಳಿ ನಾರಾಯಣಸ್ವಾಮಣ್ಣವರೇ, ದೇವಸೆಟ್ಟಹಳ್ಳಿ ಮುನ್ನಸ್ವಾಮಯ್ಯನವರೇ, ದೊಡ್ಡಮಳ್ಳಿ ಗ್ರಾಮದ ನಮ್ಮ ಮುನಿಯಪ್ಪಣ್ಣ, ಎಲ್ಲೋದ್ರೂ ಗಟ್ಟಿ ಮಾತು. ಎಲ್ಲ ಇಲ್ಲಿ ನಡೆದಿರುವಂತೆಲ್ಲ ಆಶಾ ಕಾರ್ಯಕರ್ತರೇ, ಈ ಕಾರ್ಯಕ್ರಮವಾಗಿ ಪ್ರಮುಖವಾಗಿ ನಿಯೋಜನೆ ಮಾಡಿರುವ ನನ್ನ ಸುಪುತ್ರ ಹಾಗೂ ಸೊಸೆ ಹೇಮಾವತಿ, ಇನ್ನಿತರ ಎಲ್ಲ ಸಿಬ್ಬಂದಿ ವರ್ಗದವರೇ, ವಿಶೇಷವಾಗಿ ಡಾಕ್ಟ್ರುಗಳು, ಸಪ್ತಗಿರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಅವ್ರ ಜೊತೆ ಬಂದಿರುವಂಥ ಅಸಿಸ್ಟೆಂಟ್ಗಳು, ನಮ್ಮ ಗ್ರಾಮದ ಮುಖಂಡರುಗಳು ನಿತಿನ್, ಗಿರೀಶ್ ಹಾಗೂ ಇನ್ನಿತರ ಎಲ್ಲ ನಡೆದಿರುವಂಥ ನಮ್ಮ ಚೇತನ್ನು, ಮಂಜು, ಅನೇಕ ಜನ ಯುವಕರು ಎಲ್ಲರ ಸಹಕಾರದೊಂದಿಗೆ ಇವತ್ತು ನಮ್ಮ ಗ್ರಾಮದಲ್ಲಿ ಕೂಡ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಗ್ರಾಮದಲ್ಲಿ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ಏರ್ಪಡಿಸೋದಕ್ಕೆ ಪ್ರದೀಪ್ ಈಶ್ವರ್ ಅವರಿಗೆ ತಮ್ಮ ಮುಖಾಂತರ ನಾನು ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಪ್ರದೀಪ್ ಈಶ್ವರ್ ಅವರು ಅನೇಕ ಜನ ಮಾತಾಡೋ ರೀತಿಯಲ್ಲಿ ನಮಗೆ ಸಿಗಲ್ಲ, ಇನ್ನೊಂದು ಮತ್ತೊಂದು ಅಂತಿಲ್ಲ. ಎಲೆ ಮರೆ ಕಾಯಿ ಥರ ಅವರು ಸಮಾಜದಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ಅನ್ನೋ ಕಾರ್ಯಕ್ರಮದಲ್ಲಿ ಪ್ರತಿ ಹಳ್ಳಿಗೂ ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದನ್ನು ನಾನು ಹಿಂದೆ ನನ್ನ ಆರೋಗ್ಯ ಸರಿ ಇಲ್ಲದಾಗ ಮಾತಾಡೋಕ್ಕೆ ಬಂದಾಗ ಈ ಕಾರ್ಯಕ್ರಮನ ನಾನು 1 ವರ್ಷದ ಹಿಂದೆನೇ ಅವ್ರಿಗೆ ಹೇಳಿದೆ. ಇಷ್ಟೊತ್ತಿಗೆ ಇಡೀ ತಾಲೂಕು ಪ್ರತಿ ಹಳ್ಳಿನೂ ಮುಗಿಯೋದು. ಮೊದಲನೇದಾಗಿ ನೀನು ಪ್ರತಿ ಗ್ರಾಮಕ್ಕೆ ಹೋಗಿ ಅವ್ರ ಸಮಸ್ಯೆಗಳು ಕುಂದುಕೊರತೆ ವಿಚಾರ ಮಾಡಿ ಅವ್ರಿಗೆಲ್ಲ ನನಗೆ ಓಟ್ ಕೊಟ್ಟು ಗೆಲ್ಸಿದ್ದೀರಾ, ಧನ್ಯವಾದಗಳು ಅಂತ ಒಂದು ಧನ್ಯವಾದ ಹೇಳ್ಬಿಡಪ್ಪ ಸಾಕು, ನೀನು MLA ಕೆಲಸ 75% ಮುಗಿದೋಗ್ತದೆ ಅನ್ನೋ ಮಾತನ್ನು ನಾನು ಹೇಳಿದ್ದೆ. ತಡವಾಗಾದರೂ ಕೂಡ ಪ್ರಾರಂಭಿಸಿದ್ದಾರೆ. ಅದಕ್ಕೂ ಕೂಡ ಅವರಿಗೆ ನಾನು ವಿಶೇಷವಾದ ಧನ್ಯವಾದವನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ಆಲ್ರೆಡಿ ಅವ್ರು ಹೇಳ್ದಾಗೆ ಆರೋಗ್ಯವೇ ಭಾಗ್ಯ. ಏನು ಯಾವ ಟೈಮಲ್ಲಿ ಯಾವ ಮನುಷ್ಯನಿಗೆ ಏನಾಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಈಗಿನ ಸಮಾಜದಲ್ಲಿ ಈಗಿನ ಆಹಾರವೇ ಔಷಧ ಅಂತ ಹೇಳೋ ರೀತಿಯಲ್ಲಿ ಇವತ್ತು ಎಲ್ಲ ಕಲಬೆರಕೆ ಔಷಧಿಗಳು. ಇವತ್ತು 80 ಎಷ್ಟಪ್ಪ ನನಗೆ 80 ವರ್ಷನಾ ನನ್ನಣ್ಣ 85 ನೋಡು, ಒಳ್ಳೆ ರಾಗಿ ಮುದ್ದೆ, ಗೊಬ್ಬರದಲ್ಲಿ ಬೆಳೆದಿರೋಂಥ ಸೊಪ್ಪು ತರಕಾರಿಗಳು ತಿಂದು ಬೆಳೆದಿರೋಂಥವ್ರು 85 ವರ್ಷ. ಇವಾಗ ಊರೆಲ್ಲ ಒಂದು ರೌಂಡ್ ಹಾಕ್ತಾರೆ. ನಾನು ಮೊನ್ನೆ ರಾತ್ರಿ TV ಯಲ್ಲಿ ನೋಡಿದೆ, 8 ರಿಂದ 13 ವರ್ಷದ ಹುಡುಗರು ಸ್ಕೂಲಲ್ಲಿ ಸರ್ಕಾರಿ ಶಾಲೆಯಲ್ಲಿ ಎಕ್ಸಾಮ್ ಬರೀತಾ ಇದ್ದಾನೆ. ಫಸ್ಟು ಪ್ರಿಪ್ರೇಟರಿ ಎಕ್ಸಾಮು. ಹುಡುಗ ಅವನು 6ನೇ ಕ್ಲಾಸ್ ಏನೋ. ಡಾಕ್ಟ್ರಿಗೆ ಹೇಳ್ತಾನೆ ಎದೆನೋವು ಅಂತ ಬೆವ್ರು ಕಿತ್ಕೊಂಡು ಕೂಗ್ತಾನೆ ಡಾಕ್ಟ್ರಿಗೆ. ಇದು ಡಾಕ್ಟ್ರಲ್ಲ, ಅವನು ಟೀಚರ್ಗೆ ಇವನು ಹುಡುಗನಿಗೆ ಯಾವುದು ಎದೆನೋ ಬರೆಯಲೇ ಅಂತಾನೆ. ಅವನ ಪಾಪ ಮಗು ಬರೀತಾನೆ. ಅದು ಕೂಡ ತೋರಿಸೋದು, ಮುಗ್ಗರು ಸಂಗೆ ಬಿಸತ್ತೋಗ್ತಾನೆ. ಈ ಥರ 1 ವಾರದಲ್ಲಿ 5 ಜನ ಮಕ್ಕಳು ಸತ್ತಿದ್ದನ್ನು ಫೋಟೋ ಸಮೇತವಾಗಿ TV ಯಲ್ಲಿ ನಾನು ನೋಡಿದೆ. ಈ ಪರಿಸ್ಥಿತಿ ಯಾಕೆ ಬಂದಿದೆ ಸಮಾಜದಲ್ಲಿ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಯಾವತ್ತೂ ಔಷಧಿ ಹೊಡಿದೆ, ಕೆಮಿಕಲ್ಸ್ ಹೊಡಿದೆ ಯಾವ ಬೆಳೆನೂ ಬೆಳೀಲಿಕ್ಕೆ ಸಾಧ್ಯವಿಲ್ಲ. ಜೋಳ, ರಾಗಿ ನಾವು ಜೀವನದಲ್ಲಿ ನೋಡಿಲ್ಲ ಹುಡುಗರಾಗಿಂದ ಔಷಧಿ ಹೊಡೆಯೋದು. ಅವಕ್ಕೂ ಕೂಡ ಔಷಧಿ ಹೊಡಿಬೇಕು. ರಾಸಾಯನಿಕ ಗೊಬ್ಬರಗಳು ಉಪಯೋಗಿಸ್ದೆ ಯಾವ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದಕ್ಕೂ ಮೊದಲು ಆಯುರ್ವೇದ ಇತ್ತು. ನಾವು ಹುಡುಗರಾಗಿದ್ದಾಗ ಏನಾದರೂ ಜ್ವರನೋ ಕೆಮ್ಮೋ ಇನ್ನೊಂದೋ ಮತ್ತೊಂದೋ ಬಂದರೆ ಜನಗಳಿಗೆ ಊರಲ್ಲೇ ಒಬ್ಬರು ವೈದ್ಯರ ಥರ ಇರೋರು.
ಆಯುರ್ವೇದಿಕ್ಕು ಏನೋ ಗಿಡಮೂಲಿಕೆಯಲ್ಲಿ ಕಿತ್ಕೊಂಬಂದು ರಸ ಹಿಂಡಿಬಿಟ್ಟು ಅದು ನಾಟಿ ವೈದ್ಯ ಮಾಡಿಬಿಟ್ಟು ಆ ರಸ ಕುಡಿದ್ರೆ ಸಾಕು ಜ್ವರ ವಾಸಿ ಆಗೋದು, ತಲೆನೋವು ವಾಸಿ ಆಗೋದು. ಮೋರ್ ದನ್ 50% ಇವತ್ತೂ ಅದರಿಂದನೇ ಬದುಕೋದು. ಹಾಂ, ಆ ಔಷಧಿಗಳು ತಗೊಂಡು ಇವರು ಬದುಕಿರೋದು ಇಷ್ಟು ವರ್ಷ. ಮುನಿಯಪ್ಪನಿರ್ಬೋದು, ನಾರಾಯಣನಿರ್ಬೋದು. ಆದರೆ ಇವತ್ತು ಕೆಮ್ಮು ಬಂದರೆ ಸುಮಾರು ಎಷ್ಟೊತ್ತಲ್ಲಂದರೆ ಎಷ್ಟೊತ್ತು ಎತ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಿಗೆ. ಮಗುಗೆ ಒಂಚೂರು ಜ್ವರ ಬಂದರೆ ಎತ್ಕೊಂಡು ಹೋಗ್ತಾರೆ. ಮೂಲದಲ್ಲಿ ನಾವು ಜ್ವರ ಬಂದರೆ ಸರ್ಕಾರಿ ಆಸ್ಪತ್ರೆ ಒಂದೇ ಇದ್ದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಇಷ್ಟು ಶುದ್ಧ ಕಂಟೈನರ್, ಗಾಜಿನ ಕಂಟೈನರ್ಗಳು, ಮನೆಯಿಂದ ಬಾಟ್ಲ್ ತೊಗೊಂಡು ಹೋಗ್ಬೇಕಾಯ್ತು. ಕಲರ್ ಔಷಧಿ, ಜ್ವರಕ್ಕೆ ನೀಲಿದು, ಕೆಮ್ಮಿಗೆ ಹಸುರದು. ಇದು ಸತ್ಯಕತೆ ನಾವು ಹುಡುಗರಲ್ಲಿ. ಏನು ಸ್ವಾಮಿ, ಒಂದೊಂದು ಕಲರ್ ಔಷಧಿ ಕಾಂಪೌಂಡ್ರ್ ಹಾಕ್ಕೊಡೋನು. ಇಂಜೆಕ್ಷನ್ ಅಪರೂಪ, ಜನಕ್ಕೆ ಕಾಯಿಲೆ ಬರ್ತಾಯಿದೆ ಅಪರೂಪ. ಯಾವುದೋ ಒಂದು ಸೀಸನ್ ವೈಸ್ ಜ್ವರ ಕೆಮ್ಮು ಬಿಟ್ಟರೆ, ತಲೆನೋವು ಬಿಟ್ಟರೆ ಏನೂ ಬರ್ತಾಯಿರಲಿಲ್ಲ. ಈಗ ಚಿಕ್ಕ ವಯಸ್ಸಾರೆ ಹಾರ್ಟ್ ಅಟ್ಯಾಕ್. ಯಾವ ಸರ್ಕಲಲ್ಲಿ ನೋಡಿ, ಯಾವ ಊರಲ್ಲಿ ನೋಡು, ಯುವಕರು ಫೋಟೋಗಳು ನೇತಾಡ್ತಿರ್ತವೆ. 20 ವರ್ಷದವರು, 30 ವರ್ಷದವರು, 40 ವರ್ಷದವರು. ಮೊನ್ನೆ ಒಂದು ಅಂಕಿಅಂಶದ ಪ್ರಕಾರ ಕೊಟ್ಟಿದ್ದರು. ಬಾ ಸೇರುಗಳು ಕೊಡಲೆ ನಿತ್ಯ ಬಾ ಲಕ್ಷ್ಮಣ. ನಮ್ಮ ಖ್ಯಾತ ವಕೀಲರು, ನನ್ನ ಆತ್ಮೀಯರು, ಸರ್ಕಾರಿ ವಕೀಲರು ಆದಂಥ ನನ್ನ ಆತ್ಮೀಯರಾದಂಥ ಲಾಯರ್ ವಿನೋದ್ರವರು ಈ ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಹಾಕ್ತೀನಿ. ಅದೇ ರೀತಿ ನಗರಸಭಾ ಮಾಜಿ ಸದಸ್ಯರು ಆತ್ಮೀಯರಾದಂಥ ಲಕ್ಷ್ಮಣರವರು ಬಂದವರೆ, ಅವರು ಕೂಡ ಸ್ವಾಗತವನ್ನು ಹಾಕ್ಕೊಡ್ತೇನೆ. ಹಾಗಾಗಿ ಇವತ್ತು ಈ ಸಮಾಜದಲ್ಲಿ ಕಾಯಿಲೆ ಅನ್ನೋದು ಲೆಕ್ಕಕ್ಕಿಲ್ಲ. ರೆಡ್ಡಿಯವ್ರು ಹೇಳ್ದಂಗೆ ತಪಾಸಣೆ ಮಾಡ್ಕೊಳ್ಳೋಕೆ ಏನು ತೊಂದರೆ. 1200 ಮತದಾರರಿದ್ದಾರೆ ನಮ್ಮ ಎರಡಹಳ್ಳಿಯಲ್ಲಿ, ಒಂದು ಬೂತಲ್ಲಿ. ತಪಾಸಣೆ ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ BP ಇರ್ತದೆ, ಶುಗರ್ ಇರ್ತದೆ, ಗೊತ್ತಾಗಲ್ಲ. ತಪಾಸಣೆ ಮಾಡಿ ಅದಕ್ಕೆ ಔಷಧಿ ತೊಗೊಂಡ್ರೆ ಕಂಟ್ರೋಲ್ಗೆ ಬರುತ್ತೆ. ತಪಾಸಣೆ ಮಾಡಿ ಔಷಧಿ ತೊಗೊಳ್ಳದೇ ಇದ್ದರೆ ಅದು ಉಲ್ಪಣಗೊಂಡು ಬೇರೆ ಕಾಯಿಲೆಗಳು ಶುರುವಾಗ್ತದೆ. ಇವತ್ತು ಶುಗರಿಂದ ಬೇಜಾನ್ ಕಾಯಿಲೆಗಳು, ಎಷ್ಟೋ ಜನ ಶುಗರ್, ಇವಾಗ ಉದಾಹರಣೆಗೆ ಹೇಳಿ, ಶುಗರ್ ಇಲ್ಲ ಅಂದ್ಕೊಂಡಿದ್ದವ್ರು ಎಷ್ಟು ಜನ ಐಡೆಂಟಿಫೈ ಆಗಿರ್ತಾರೆ. ಕಡಿಮೆ ಜನನೇ ತೋರಿಸ್ತಿರ್ಬೋದು. ದೊಡ್ಡ ಬೃಹತ್ ಆರೋಗ್ಯ ತಪಾಸಣೆ ಕೇಂದ್ರಗಳು ಮಾಡ್ತಾರೆ, ಅಲ್ಲಿ ಸಾವಿರಾರು ಜನ ಸೇರ್ಬೋದು. ಆದರೆ ಹಳ್ಳಿಗೂ ಕರೆದು ಆ ಹಳ್ಳಿ ಮಟ್ಟದಲ್ಲಿ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆ. ಇಲ್ಲಿ ಅನೇಕ ಜನ ಡಾಕ್ಟ್ರುಗಳು, ಖ್ಯಾತ ವೈದ್ಯರಿದ್ದಾರೆ. ತಪಾಸಣೆ ಮಾಡೋಂಥ ಸಂದರ್ಭದಲ್ಲಿ ಅವ್ರ ಕಿಡ್ನಿ ಸ್ಟೋನ್ ಇದೆಯಾ, ಗಾಲ್ ಬ್ಲಾಡರ್ ಇದೆಯಾ, ಅಥವಾ ಕ್ಯಾನ್ಸರ್ ಇದೆಯಾ, ಅಥವಾ ಇನ್ನೇನಾದರೂ ಬೇರೆ ದೊಡ್ಡ ಕಾಯಿಲೆಗಳಿದೆಯಾ ಅನ್ನೋದು ಐಡೆಂಟಿಫಿಕೇಷನ್ ಆದರೆ ಅದೇ ಪ್ರದೀಪ್ ಈಶ್ವರ್ ಅವರು ಸ್ವಂತ ಬಸ್ಸಲ್ಲಿ ಕರ್ಕೊಂಡು ಸಪ್ತಗಿರಿಗೆ ಕರ್ಕೊಂಡೋಗಿ ಅವ್ರಿಗೆ ಉಚಿತವಾಗಿ ಆಪ್ರೇಷನ್ ಮಾಡಿ ಅವ್ರಿಗೇನು ಬೇಕೆಲ್ಲ ಟ್ರೀಟ್ಮೆಂಟ್ ಮಾಡಿ ಅವರೆಲ್ಲ ಸಂಪೂರ್ಣವಾಗಿ ಹುಷಾರಾದಮೇಲೆ ತಂದು ಮನೆಗೆ ಬಿಡೋಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ಆಂಬುಲೆನ್ಸ್ ನಿಲ್ಲಿಸಿದ್ದಾರೆ ಪ್ರದೀಪ್ ಈಶ್ವರ್ ಅವ್ರದ್ದು. ಇದೇನಾಗಿದೆ, ನಾನಾಗಲೇ ಹೇಳ್ದಂಗೆ ಎಲೆ ಮರೆಕಾಯಿ ಪ್ರಚಾರ ಕಡಿಮೆ, ಕಾರ್ಯಕ್ರಮ ಜಾಸ್ತಿ. ಅವರು ಸುಮಾರು ಇಡೀ ರಾಜ್ಯದಾದ್ಯಂತ ಒಬ್ಬ ಶಾಸಕರಾದ ಮೇಲೆ ಕಾನ್ಸ್ಟಿಟ್ಯೂನ್ಸಿ ಮೂಲೆಯಲ್ಲಿ 484 ಹಳ್ಳಿಯಲ್ಲೂ ಸಮಸ್ಯೆಗಳು ನೋಡಬೇಕು. ಹಾಗಾಗಿ ಇವತ್ತು ಬಂದಿರೋಂಥ ನಾವೇ ಶಾಸಕರ ಪ್ರತಿರೂಪ ಅಂತ ನಾವು ಭಾವಿಸ್ಕೊಂಡು ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಲ್ಲ, ಅದ್ರ ಸದುಪಯೋಗ ನಾವು ಪಡ್ಕೋಬೇಕು. ಮಕ್ಕಳು ಶಾಲಾ ಮಕ್ಕಳು ಕೂಡ ಎಷ್ಟೋ ಜನಕ್ಕೆ ಹಲ್ಲುಗಳ ಸಮಸ್ಯೆ, ಅನೇಕ ಸಮಸ್ಯೆಗಳಿರ್ತದೆ. ಅನೇಕ ಮಕ್ಕಳಿಗೆ ಇವತ್ತು ಸಣ್ಣ ಮಕ್ಕಳು ಶುಗರ್, 8 ವರ್ಷದ ಮಕ್ಕಳು ಶುಗರು ನಾವು ನೋಡಿದ್ವಿ, ಪತ್ರಿಕೆಗಳು ಓದ್ತಾಯಿದ್ದೀವಿ ದಿವಸನೂ. ಹಂಗಾಗಿ ತಪಾಸಣೆ ಮಾಡ್ಕೊಳ್ಳೋದು ಭಾಳ ಸೂಕ್ತ, ಉಚಿತವಾಗಿ. ಅದು ನಿಮ್ಮ ಮನೆ ಬಾಗಿಲಿಗೆ ಬಂದು, ಇವೆಲ್ಲಕ್ಕಿಂತ ಮುಖ್ಯವಾಗಿ ನೀವಿರೋ ಕಡೆ ನಿಮ್ಮ ಮನೆ ಬಾಗಿಲಿಗೆ ಅಂತ ಸಪ್ತಗಿರಿ ಅಂತ ದೊಡ್ಡ ಆಸ್ಪತ್ರೆ ಡಾಕ್ಟ್ರುಗಳು ಬಂದು ನಿಮ್ಮ ಮನೆ ಬಾಗಿಲಲ್ಲೇ ನಿಮಗೆ ಸೇವೆ ಕೊಡುವಾಗ ಯಾಕೆ ಉಪಯೋಗಿಸ್ಕೊಳ್ಳೋಕೆ ನಮಗೇನು ತೊಂದರೆ, ಕಷ್ಟ?
ಹಂಗಾಗಿ ಎಲ್ಲರೂ ಇದು ಸದುಪಯೋಗ ಪಡಿಸ್ಲಿ. ಇವತ್ತು ಏನು ನಮ್ಮ ಯಲವಳ್ಳಿ ಗ್ರಾಮದಲ್ಲಿ ಈ ಉಚಿತ ಆರೋಗ್ಯ ತಪಾಸಣೆ ಮತ್ತು ತರಬೇತಿ ತಪಾಸಣೆ ಶಿಬಿರ ನಡೆಸ್ತಾ ಇದ್ದಾರೆ. ಇದೇ ರೀತಿ ಹಳ್ಳಿಯಲ್ಲೂ ನಡೆಸುವಂಥ ಯೋಜನೆ ನಮ್ಮ ಶಾಸಕರಿಗಿದೆ. ಅವರು ಅದನ್ನು ಮಾಡ್ತಾರೆ. ಲಾಸ್ಟ್ ಟೈಮ್ ದೊಡ್ಡಮಳ್ಳಿಯಲ್ಲಾಯಿತು, ನೆಕ್ಸ್ಟ್ ಡಿ ಹೊಸೂರಲ್ಲಿ ಆಗ್ಬೋದು, ಆಮೇಲೆ ಕೊತ್ಮೂರಲ್ಲಿ ಆಗ್ಬೋದು. ಈ ಥರ ಪ್ರತಿ ಹಳ್ಳಿಯಲ್ಲೂ ಕೂಡ ಅವ್ರಿಗೆ ಯೋಚನೆ ಇದೆ. ಅದೇ ಪ್ರತಿ ಹಳ್ಳಿಗೆ ಹೋಗಿ ಸಮಸ್ಯೆಗಳು, ಈಗ ನೋಡಿ ಮುದ್ದೇನಹಳ್ಳಿ ಪಂಚಾಯತಿ ಮುಗಿಸಿದ್ರು, ವಾಪ್ಸಂದ್ರ ಮುಗಿಸಿದ್ರು, ಮನೆ ಭೇಟಿ ಅಂತ ಎಲ್ಲ ಅಧಿಕಾರಿಗಳು ಬಸ್ಸಲ್ಲಿ ಕರ್ಕೊಂಡು ತಹಸೀಲ್ದಾರ್, AC, DC, SI ಎಲ್ಲರನ್ನು ಕರ್ಕೊಂಡೋಗಿ ಅಶ್ವತ್ಥ ಕಟ್ಟೆ ಹತ್ರ ಚಾಪೆ ಹಾಕ್ಕೊಂಡು ಕೂತ್ಕೊಂಡು ಏನು ನಿಮ್ಮ ಸಮಸ್ಯೆ, ನಿಮ್ಗೇನಾಗಬೇಕು, ಅದಕ್ಕೆ ತಕ್ಕಂಗೆ ಅಧಿಕಾರಿ ಅವ್ರಿಗೆ ಉತ್ತರ ಕೊಡ್ತಾರೆ. ಅದಕ್ಕೆ ತಕ್ಕಂಗೆ ಅಧಿಕಾರಿ ಅವ್ರಿಗೆ ಏನು ಕೊಡಬೇಕು, ಸ್ಥಳದಲ್ಲೇ ಅವ್ರ ಸಮಸ್ಯೆ ನಿವಾರಣೆ ಮಾಡೋಂಥ ಕಾರ್ಯನ ಶಾಸಕರು ಮಾಡ್ತಾಯಿದ್ದಾರೆ. ಈ ಮಾಡೋಂಥ ಕಾರ್ಯಕ್ರಮನ ನಮ್ಮ ಜನ, ಈ ಕ್ಷೇತ್ರದ ನಮ್ಮ ಏನು ಜನ ಮತದಾರ ಬಂಧುಗಳಿದ್ದಾರೆ, ಇದರ ಸೇವೆಯನ್ನು ಪಡ್ಕೋಬೇಕು ಅಂಥೇಳಿ ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಈ ಉಚಿತ ತಪಾಸಣೆ ಕಾರ್ಯಕ್ರಮನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಕ್ಷೇತ್ರದ ಶಾಸಕರಿಗೆ, ಸಂಬಂಧಪಟ್ಟ ವೈದ್ಯಾಧಿಕಾರಿಗಳೇನು ಬಂದಿದ್ದಾರೆ ಸಪ್ತಗಿರಿಯಿಂದ, ಅವರೆಲ್ಲರೂ ಕೂಡ ನಾನು ಗ್ರಾಮಸ್ಥರ ಪರವಾಗಿ ತಮ್ಮೆಲ್ಲರ ಪರವಾಗಿ ವಂದಿಸಿ ನನ್ನ ಮಾತು ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.